We welcome you today to share the word of the Lord. Satya ma'am, welcome you in the presence of the Lord. It's a great joy to have you. ಎಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು. ಎಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು. ನನಗೆ ಸ್ವಲ್ಪ ಮಾತ್ರ ಕನ್ನಡ ಗೊತ್ತು, ದಯವಿಟ್ಟು ಕ್ಷಮಿಸಿ. So I will be preaching in English and pastor will be translating in ಸ್ವಲ್ಪ ಮಾತ್ರ ಕನ್ನಡ ಬರುತ್ತೆ. ನಾನು ಇಂಗ್ಲಿಷ್ ಅಲ್ಲಿ ನಾನು ಸಂದೇಶವನ್ನು ಕೊಡೋಕೆ ಬಯಸುತ್ತೇನೆ. ಪಾಸ್ಟರ್ ಅವರು ಟ್ರಾನ್ಸ್ಲೇಟ್ ಮಾಡುತ್ತಾರೆ. Okay, first of all I would like to thank Pastor Ruben and Sister Nandini for inviting us to this church. ನಮ್ಮನ್ನು ಇಲ್ಲಿ ಈ ಸಭೆಗೆ ಕ್ರಿಸ್ಮಸ್ ಆಚರಣೆಯಲ್ಲಿ ಸ್ವಾಗತಿಸಿದ CLM ಸಭೆಗೆ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. I was very delighted when they invited me. ನಾನು ಇಲ್ಲಿ ನನ್ನನ್ನು ಇನ್ವೈಟ್ ಮಾಡಲು ಬಹಳ ಸಂತೋಷವುಳ್ಳವನಾಗಿದ್ದೇನೆ. Because we are invited to join in the worship. ಯಾಕೆಂದ್ರೆ ನಾವು ಆರಾಧನೆಯಲ್ಲಿ ಭಾಗವಹಿಸಬೇಕು ಎಂದು ನಾವು ಕರೆಯಲ್ಪಟ್ಟದ್ರಿಂದ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. Okay, greetings to all of you in the name of the baby Jesus who was born in Bethlehem. ಯೇಸುವಿನ ಬೆತ್ಲೆಹೇಮಲ್ಲಿ ಹುಟ್ಟಿದ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸುತ್ತೇನೆ, ವಂದಿಸುತ್ತೇನೆ. Okay, what is Christmas? ಕ್ರಿಸ್ಮಸ್ ಅಂದ್ರೆ ಏನು? Let me tell about my life journey. ನಾನು ನನ್ನ ಜೀವನದ ಬಗ್ಗೆ ನಾನು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳ ಬಯಸುತ್ತೇನೆ. In my life, how I understood Christmas. ನನ್ನ ಜೀವನದಲ್ಲಿ ನಾನು ಕ್ರಿಸ್ಮಸ್ ಅನ್ನು ಯಾವ ರೀತಿಯಲ್ಲಿ ಅರ್ಥ ಮಾಡಿಕೊಂಡೇನು ಎಂದು ನಾನು ಹೇಳಲು ಬಯಸುತ್ತೇನೆ. I was born in a Christian family. ನಾನು ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿದವನು. But I used to go to church only on the Christmas day. ಆದರೂ ನಾನು ಕ್ರಿಸ್ಮಸ್ ದಿವಸದಲ್ಲಿ ಮಾತ್ರ ನಾನು ದೇವಾಲಯಕ್ಕೆ ಹೋಗುವನಾಗಿದ್ದವನು. For me, Christmas was to wear new clothes. ನನಗೆ ಕ್ರಿಸ್ಮಸ್ ಅಂದ್ರೆ ಹೊಸ ಬಟ್ಟೆಗಳನ್ನು ಹಾಕಿಸಿಕೊಳ್ಳಬೇಕು And to show to all my relatives. ನಮ್ಮ ಸಂಬಂಧಿಕರೆಲ್ಲರೂ ಅದ ಹೋಗಿ ತೋರಿಸಬೇಕು ಅಷ್ಟೇ. And for my family and other members, Christmas was to make the snacks or the cookies and the cakes. ನಮ್ಮ ಸಂಬಂಧಿಕರಿಗೆ ಕ್ರಿಸ್ಮಸ್ ಅಂದ್ರೆ ಏನು? ಅವರು ಆ ದಿವಸದಲ್ಲಿ ಎಲ್ಲಾ ಕೇಕ್ಸ್, ಸ್ನಾಕ್ಸ್ ಎಲ್ಲವನ್ನು ಅವರು ಆ ದಿವಸದಲ್ಲಿ ಮಾಡ್ತಾರೆ. And also to decorate the house with wonderful lights. ಮನೆಯನ್ನು ಚೆನ್ನಾಗಿ ಸಿಂಗರಿಸುವುದು, ಎಲ್ಲ ಲೈಟ್ಸ್ ಎಲ್ಲ ಹಾಕಿ ಸಿಂಗರಿಸುವುದು, ಅದನ್ನೇ ಅವರು ಕ್ರಿಸ್ಮಸ್ ಎಂದು ಅರ್ಥ ಮಾಡಿಕೊಂಡರು. I thought Christmas is about having a Christmas tree. ನಾನು ಕ್ರಿಸ್ಮಸ್ ಅಂದ್ರೆ ಒಂದು ಕ್ರಿಸ್ಮಸ್ ಟ್ರೀ, ಒಂದು ಮರವನ್ನು ಅಲ್ಲಿ ನಾವು ಹಾಕಿ ಅದರಲ್ಲಿ ಡೆಕೋರೇಷನ್ಸ್ ಎಲ್ಲ ಮಾಡಿಸ್ಕೊಳ್ತೇವೆ, ಅದೇ ಕ್ರಿಸ್ಮಸ್ ಅಂತ ನಾನು ಅರ್ಥ ಮಾಡಿಕೊಂಡೆ. And also giving Christmas cards to the friends and relatives. ಆಮೇಲೆ ಕ್ರಿಸ್ಮಸ್ ಕಾರ್ಡ್ಸ್, ಗ್ರೀಟಿಂಗ್ಸ್ ಅನ್ನು ನಾವು ನಮ್ಮ ಫ್ರೆಂಡ್ಸ್, ಸಂಬಂಧಿಕರ ಜೊತೆ ಹಂಚಿಕೊಳ್ಳೋದನ್ನು ಕ್ರಿಸ್ಮಸ್ ಅಂತ ನಾನು ಅರ್ಥ ಮಾಡಿಕೊಂಡೆ. And also Christmas was about Santa Claus. ಆಮೇಲೆ ನಿಮಗೆಲ್ಲ ಗೊತ್ತಿರೋದು ಕ್ರಿಸ್ಮಸ್ ಅಂದ್ರೆ ಸ್ಯಾಂಟಾ ಕ್ಲಾಸ್, ಆ ರೀತಿಯಲ್ಲಿ ನಾನು ಅರ್ಥ ಮಾಡಿಕೊಂಡವನೇ. Or Christmas was also about having a chicken biryani. ಕ್ರಿಸ್ಮಸ್ ಅಂದ್ರೆ ಚಿಕನ್ ಬಿರಿಯಾನಿ, ನಮಗೆ ಚಿಕನ್ ಬಿರಿಯಾನಿ ಸಿಗುತ್ತೆ, ಆ ಒಂದು ರೀತಿಯಲ್ಲಿ ನಾನು ಅದನ್ನು ಅರ್ಥ ಮಾಡಿಕೊಂಡೆ. And there were some of my friends who used to ask, Pratap, is there no cheers for Christmas? Okay, I hope you understand what's the meaning of cheers. ಕೆಲವೊಂದು ಫ್ರೆಂಡ್ಸ್ ನಾನು ಯೌವನಸ್ಥನಾಗಿರುವಾಗ ಅವ್ರು ಕೇಳ್ತಾರೆ, ಈ ಕ್ರಿಸ್ಮಸ್ ದಿವಸಗಳಲ್ಲಿ ಎಣ್ಣೆ ತಾನೆ, Cheers. cheers, Yes, when we do cheers. ಎಣ್ಣೆ ಸಿಗುತ್ತಾ, ಆ ರೀತಿಯಲ್ಲಿ ಕೇಳೋರು. Okay, this was all, even though I was born in a Christian family, this was before I accepted Christ. ನಾನು ಒಂದು ಕ್ರೈಸ್ತ ಕುಟುಂಬದಲ್ಲಿ ನಾನು ಹುಟ್ಟಿದ್ದರೂ ನಾನು ಕ್ರಿಸ್ತವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸ ಮುಂಚೆ ಈ ರೀತಿಯಲ್ಲಿ ನನ್ನ ಜೀವನ ಇತ್ತು. After accepting Christ, ಯೇಸು ಕರ್ತನನ್ನು ನಾನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿದ ಮೇಲೆ I understood that Christmas is all about two things. It is the combination of two words, Christ and Mass, meaning worshipping Christ. ನಾನು ಕ್ರೈಸ್ತ ಆದ ಮೇಲೆ ಆ ಎರಡು ಪದಗಳನ್ನು ಈ ರೀತಿಯಲ್ಲಿ ಅರ್ಥ ಮಾಡಿಕೊಂಡೆ, ಕ್ರೈಸ್ಟ್ ಅಂಡ್ ಮಾಸ್, ಯೇಸುವನ್ನು ಆರಾಧಿಸುವುದು, ಆರಾಧನೆ. We know this Christmas story in the Bible. We see it in Luke chapter 2 and Matthew chapter 2. ನಾವು ಸತ್ಯವೇದದಲ್ಲಿ ಲೂಕನ 2ನೇ ಅಧ್ಯಾಯದಲ್ಲೂ ಮತ್ತಾಯ 2ನೇ ಅಧ್ಯಾಯದಲ್ಲೂ ನಾವು ಆ ಒಂದು ಕ್ರಿಸ್ಮಸ್ ಕಥೆಯನ್ನು ನಾವು ನೋಡಬಹುದು. When Christ was born, ಯೇಸು ಕರ್ತನು ಹುಟ್ಟಿದಾಗ, when he was born in Bethlehem,
ಅವರು ಬೆತ್ಲೆಹೇಮಲ್ಲಿ ಹುಟ್ಟಿದರು. The angels, they praised him. ಅಲ್ಲಿ ಸ್ವರ್ಗೀಯ ದೂತರು ಅವರನ್ನು ಆರಾಧಿಸಿದರು, ಅವರನ್ನು ಸ್ತುತಿಸಿದರು. The shepherds, they worshipped him. ಅಲ್ಲಿ ಬಂದ ಎಲ್ಲ ಕುರುಬರು ಅವರನ್ನು ಆರಾಧಿಸಿದರು. And the wise men, they worshipped him. ಅಲ್ಲಿ ಬಂದ ಜೋಯಿಸರು ಕೂಡ ಅವರನ್ನು ಆರಾಧಿಸಲು ನಾವು ನೋಡುತ್ತೇವೆ. Okay, many people think that Christmas is only for Christians. ಕೆಲವು ಜನರು ಈ ರೀತಿ ಅರ್ಥ ಮಾಡಿಕೊಳ್ಳುತ್ತಾರೆ, ಕ್ರಿಸ್ಮಸ್ ಅದು ಬರೀ ಕ್ರೈಸ್ತರು ಮಾತ್ರ ಆಚರಿಸುವಂತ ಹಬ್ಬ ಎಂದು ಅರ್ಥ ಮಾಡಿಕೊಳ್ತಾರೆ. But the Bible says that Christ came for everyone. ಸತ್ಯವೇದ ಹೇಳೋದು ಏನಂದ್ರೆ ಅದು ಎಲ್ಲರಿಗೂ ಆಗಿರುವ ಒಂದು ಹಬ್ಬ, ಎಲ್ಲರೂ ಅದನ್ನು ಆಚರಿಸಬೇಕು ಎಂದು ಸತ್ಯವೇದ ಹೇಳುತ್ತದೆ. In Luke chapter 2 and verse 10, ನೀವು ಇಲ್ಲಿ ಲೂಕನು ಬರೆದ ಸುವಾರ್ತೆ ಅಧ್ಯಾಯ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ನಾವು ಧ್ಯಾನಿಸುವಾಗ the angel is telling to the shepherds, ಅಲ್ಲಿ ದೂತನು ಅಲ್ಲಿ ಇರುವ ಕುರುಬರಿಗೆ ಈ ರೀತಿಯಲ್ಲಿ ಹೇಳುತ್ತಾನೆ, I bring you good news. ನಾನು ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. Christ came for all people. ಯೇಸು ಕರ್ತನು ನಮ್ಮ ಲೋಕದಲ್ಲಿ ಇರುವ ಎಲ್ಲರಿಗೋಸ್ಕರ ಬಂದರು. He didn't come only for the Jewish people. ಇವರು ಬರೀ ಯಹೂದಿಯರಿಗೆ ಮಾತ್ರ ಬಂದ ದೇವರಲ್ಲ. He did not come for Christians. ಇವರು ಬರೀ ಕ್ರೈಸ್ತರಿಗೆ ಮಾತ್ರ ಬಂದ ದೇವರಲ್ಲ. He came for everyone. ಅವರು ಎಲ್ಲರಿಗೋಸ್ಕರ, ಈ ಲೋಕದಲ್ಲಿ ಇರುವ ಎಲ್ಲರಿಗೋಸ್ಕರ ಇಳಿದು ಬಂದ ದೇವರಾಗಿದ್ದಾರೆ. He came for the poor people. ಅವರು ಬಡವರಿಗಾಗಿ ಬಂದಿದ್ದಾರೆ. He came for the rich people. ಅವರು ಶ್ರೀಮಂತರಾಗಿ ಬಂದಿದ್ದಾರೆ. He came for the highly educated people. ಚೆನ್ನಾಗಿ ಓದಿದವರಿಗೂ ಆಗಿ ಬಂದಿದ್ದರು. He came for the simple people. ಸಾಮಾನ್ಯ ಜನರಿಗಾಗಿ ಅವರು ಬಂದರು. He came for the young men and women. ಅವರು ಯೌವನಸ್ಥರಿಗಾಗಿ ಬಂದರು. He came for the children. ಅವರು ಚಿಕ್ಕ ಮಕ್ಕಳಿಗಾಗಿ ಬಂದ ದೇವರಾಗಿದ್ದಾರೆ. He came for the elderly people. ಅವರು ವೃದ್ಧರಾಗಿರುವವರಿಗಾಗಿ ಬಂದರು. We see in the birth narratives of Jesus, we can see even the elderly people like They- Elizabeth, Zechariah. ನೀವು ಯೇಸು ಕರ್ತನ ಜನ್ಮದ ಆ ವಾಕ್ಯಗಳು ಇರುವ ಭಾಗಗಳನ್ನು ಧ್ಯಾನಿಸುವಾಗ ಜಕರಿಯನು, ಎಲಿಸಬೆತ್ ಈ ರೀತಿಯಲ್ಲಿ ಇರುವ ವಯಸ್ಸಾದವರು, ವೃದ್ಧರ ಬಗ್ಗೆ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. He also came for the elderly people like Simeon and Anna the prophetess, who was a widow. ಅಲ್ಲಿ ನೀವು ನೋಡಿದ್ರೆ ಪ್ರವಾದಿಯಾಗಿರುವ ಅನ್ನಳು, ಆ ಸಿಮಿಯೋನನು ಯೇಸು ಕರ್ತನಿಗಾಗಿ ಕಾಯ್ತಾ ಇದ್ದ, ಇವರ ಬಗ್ಗೆ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. So he came for everyone. ಅವರು ಇದು ನಮಗೆ ಏನು ಸ್ಪಷ್ಟಗೊಳಿಸಿದ್ರೆ ನೋಡಿದ್ರೆ ಅವರು ಎಲ್ಲರಿಗೋಸ್ಕರ ಬಂದವರು. The angel said to Joseph ಇಲ್ಲಿ ಸ್ವರ್ಗೀಯ ದೂತನು ಜೋಸೆಫನಿಗೆ ಹೇಳ್ತಾನೆ, that you have to name the baby as Jesus, ನೀನು ಈ ಮಗುವಿಗೆ ಯೇಸು ಎಂದು ಹೆಸರಿಡಬೇಕು ಎಂದು ತಿಳಿಸಿದರು. because he will save the people from their sins. ಯಾಕೆಂದ್ರೆ ಅವನ ಪಾಪಗಳಿಂದ ಬಿಡುಗಡೆ ಮಾಡುವನು ಎಂದು ತಿಳಿಸಿದರು. Okay, but this morning I would like to draw your attention to ಈ ಒಂದು ಮುಂಚಾಣೆ ವೇಳೆಯಲ್ಲಿ ನಿಮ್ಮ ಧ್ಯಾನವನ್ನು ನೀವು ಕೊಡಬೇಕಾಗಿರುವ ವಾಕ್ಯ ಭಾಗ ಏನಂದ್ರೆ, a very familiar story from Matthew chapter 2 verses 1 to 12. ನಿಮಗೆಲ್ಲ ಪರಿಚಯ ಇರುವ ಒಂದು ಚಾಪ್ಟರ್ ಇಂದ ನಾನು ಮಾತನಾಡಲು ಬಯಸುತ್ತೇನೆ. ಮತ್ತಾಯು ಅಧ್ಯಾಯ 2 1-12 ವರೆಗೆ ಇರುವ ವಾಕ್ಯಗಳು. It is a story of the wise men visiting the Messiah. ಇಲ್ಲಿ ನೀವು ನೋಡಿದರೆ ಜೋಯಿಸರು ಯೇಸು ಕರ್ತನನ್ನು ಭೇಟಿ ಮಾಡುವುದನ್ನು ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. I would like to call this as the journey to Jesus. ಇಲ್ಲಿ ನಾನು ಈ ವಾಕ್ಯ ಭಾಗವನ್ನು ಈ ರೀತಿಯಲ್ಲಿ ಕರೆಯಲು ಬಯಸುತ್ತೇನೆ, ಯೇಸುವಿನ ಕಡೆ ನಾವು ಮಾಡುವ ಪ್ರಯಾಣ. The journey to Jesus. ಯೇಸುವಿನ ಕಡೆ ಪ್ರಯಾಣ. Now who were these wise men? ಇಲ್ಲಿ ನೀವು ನೋಡಿದ್ರೆ ಯಾರು ಈ ಜೋಯಿಸರು? In the Bible it is written they are called as magi. ಇಲ್ಲಿ ಅವರು ಜೋಯಿಸರು ಎಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. But who were these magi? They But- followed a star. ಇವರು ಯಾರು? ಈ ಜೋಯಿಸರು ಯಾರು? ಇವರೊಂದು ನಕ್ಷತ್ರವನ್ನು ಹಿಂಬಾಲಿಸಿ ಬರುತ್ತಾ ಇರುವುದನ್ನು ನಾವು ಅಲ್ಲಿ ನೋಡುತ್ತೇವೆ. Okay, they were the highly educated people. ಅವರು ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಹೊಂದಿದವರು. They were from Babylon. ಅವರು ಬಾಬಿಲೋನ್ ದೇಶದಿಂದ, ಕಸ್ತಿಯ ದೇಶದಿಂದ ಬರುವರಾಗಿದ್ದಾರೆ. But how did they know that when a star is there that a king will be born? ಅವ್ರಿಗೆ ಹೆಂಗೆ ಗೊತ್ತಾಯಿತು ಈ ನಕ್ಷತ್ರ ಒಬ್ಬ ಅರಸರು ಹುಟ್ಟೋದನ್ನು ಸೂಚಿಸುವಂತದ್ದಾಗಿರುತ್ತೆ ಎಂದು ಹೆಂಗೆ ಗೊತ್ತಾಯಿತು? The Bible does not tell us directly about that, ಇದ್ರ ಬಗ್ಗೆ ಬೈಬಲ್ ನೇರವಾಗಿ ಮಾತನಾಡ್ತಾ ಇಲ್ಲ. but we can see it in the book of Daniel. ನೀವು ದಾನಿಯೇಲನ ಪುಸ್ತಕವನ್ನು ನೀವು ಧ್ಯಾನಿಸುವಾಗ, We can see chapter 4 and 5. ನೀವು 4-5 ಅಧ್ಯಾಯವನ್ನು ಧ್ಯಾನಿಸುವಾಗ We
can see that Daniel is made the chief of all the wise people. ಇಲ್ಲಿ ನೀವು ನೋಡಿದ್ರೆ ದಾನಿಯೇಲ ಎಲ್ಲರ ಮೇಲೆ ಒಂದು ಪ್ರಧಾನ ಅಧಿಕಾರಿಯಾಗಿ ನೇಮಿಸಲ್ಪಡುವುದನ್ನು ನಾವು ನೋಡುತ್ತೇವೆ. Some of them were magicians, they were astrologers. ನೀವು ಅಲ್ಲಿ ನೋಡಿದರೆ ಕೆಲವೊಂದು ಜನರು ಮಂತ್ರವಾದಿಗಳು, ಜ್ಯೋತಿಷ್ಯರು ಅಲ್ಲಿ ಇರುವುದನ್ನು ನಾವು ನೋಡ್ತೇವೆ. So these wise men were highly educated. ಇವರೆಲ್ಲ ಚೆನ್ನಾಗಿ ವಿದ್ಯಾಭ್ಯಾಸ ಹೊಂದಿದವರು. They were astrologers. ಅವರು ಈ ನಕ್ಷತ್ರ ಬಗ್ಗೆ ಅವರು ಜ್ಯೋತಿಷ್ಯರು. They know about history. ಅವರಿಗೆ ಎಲ್ಲ ಚರಿತ್ರವು ಇತಿಹಾಸಗಳು ಅವರಿಗೆ ಗೊತ್ತು. And they also knew about the prophecies of Daniel. ನೀವು ನೋಡಿದ್ರೆ ಅವರು ದಾನಿಯೇಲನು ಹೇಳಿದ ಆ ಪ್ರವಾದನೆಗಳನ್ನು ಕೂಡ ತಿಳಿದವರಾಗಿದ್ದರು. You can see in the other chapters of Daniel. ನೀವು ಅಲ್ಲಿರುವ ಬೇರೆ ಆ ಅಧ್ಯಾಯಗಳನ್ನು ನಾವು ಓದುವಾಗ In Daniel 9, Daniel describes about the exact time in which the Savior will come and how he will die. ಇಲ್ಲಿ ದಾನಿಯೇಲನ 9ನೇ ಅಧ್ಯಾಯವನ್ನು ಧ್ಯಾನಿಸುವಾಗ ರಕ್ಷಕನಾದ ಯೇಸು ಯಾವಾಗ ಬರುವರು, ಯಾವ ಪ್ರಾಣ ಕೊಡುವುದು ಎಲ್ಲ ಬರೆಯಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. So these wise men, they knew about the prophecies of Daniel. ಇಲ್ಲಿ ಜ್ಯೋತಿಷ್ಯರು ಯೇಸು ಕರ್ತನ ಬಗ್ಗೆ ದಾನಿಯೇಲ ಬರೆದಿರುವ ಪ್ರವಾದನೆಗಳನ್ನು ಚೆನ್ನಾಗಿ ತಿಳಿದವರಾಗಿದ್ದುದನ್ನು ನಾವು ನೋಡುತ್ತೇವೆ. They were guided by these prophecies. ಈ ಪ್ರವಾದನೆ ವಾಕ್ಯಗಳೇ ಅವರಿಗೆ ಮಾರ್ಗದರ್ಶಿಯಾಗಿದ್ದುದನ್ನು ನಾವು ನೋಡುತ್ತೇವೆ. They were also guided by the supernatural star. ಆ ದೇವರ ಕಡೆಯಿಂದ ನಡೆಸಲ್ಪಟ್ಟವರಾಗಿದ್ದರು. Because usually stars don't move. ನೀವು ನೋಡಿದರೆ ನಕ್ಷತ್ರಗಳು ಅದು ಚಲಿಸುವುದಿಲ್ಲ. But this was a star which was guiding them all throughout their journey. ಇಲ್ಲಿ ನೀವು ನೋಡಿದರೆ ಈ ನಕ್ಷತ್ರವು ಅವರುಗಳನ್ನು ದಾರಿ ನಡೆಸುವಂತದಾಗಿ ಇರುವುದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. Okay, we see that these are all the things in a church or at home we keep a star. ನೀವು ಕ್ರಿಸ್ಮಸ್ ಅಂದ್ರೆ ಮನೆಯಲ್ಲಿ ಸಭೆಗಳಲ್ಲಿ ಚರ್ಚಲ್ಲಿ ನಾವು ಸ್ಟಾರ್ಸ್ ನಾವು ಇಡುತ್ತೇವೆ. It symbolizes that we remember that this was the star which led the wise men to come to Jesus. ಈ ನಕ್ಷತ್ರಗಳೇ ಆ ಜ್ಯೋತಿಷ್ಯರನ್ನು, ಅರಸರುಗಳನ್ನು ಯೇಸುವಿನ ಕಡೆ ನಡೆಸುವಂತದಾಗಿ ಇರುವುದನ್ನು ನಾವು ಸ್ಮರಿಸುವ ಕಾರಣ ಸ್ಟಾರ್ಸ್ ಗಳನ್ನು ನಾವು ಮನೆಗಳಲ್ಲಿ ಸಭೆಗಳಲ್ಲಿ ಇಡುತ್ತೇವೆ. Okay, but why did these wise men come? ಯಾಕೆ ಈ ಜ್ಯೋತಿಷ್ಯರು ಯೇಸುವನ್ನು ಹುಡುಕಿ ಬಂದರು ಇವತ್ತು ನಾವು ನೋಡುತ್ತಿದ್ದೇವೆ. And do you know how much or how long did they travel? ನಿಮಗೆ ಗೊತ್ತಾ ಅವರು ಎಷ್ಟು ದೂರದಿಂದ ಎಷ್ಟು ಸಮಯ ತಗೊಂಡು ಯೇಸುವನ್ನು ಹುಡುಕಿ ಬಂದರಂತೆ? To travel from Babylon to Jerusalem. ಬ್ಯಾಬಿಲೋನ್ ಕಸ್ದಿ ದೇಶದಿಂದ ಜೆರುಸಲೇಮಿಗೆ ಅವರು ಪ್ರಯಾಣ ಮಾಡಿ ಬರುವುದಕ್ಕೆ It takes approximately 4 months. 4 ತಿಂಗಳು ಅವರು ಪ್ರಯಾಣ ಮಾಡಿ ಬರಬೇಕು. So it is said that they travel around 4 to 6 months. ಅಷ್ಟೇ ಹೇಳುತ್ತದೆ 4 ರಿಂದ 6 ತಿಂಗಳು ಅವರು ಪ್ರಯಾಣ ಮಾಡಿ ಯೇಸುವನ್ನು ನೋಡಕ್ಕೆ ಬಂದರು. And how many kilometers did they travel? ನಿಮಗೆ ಗೊತ್ತಾ ಎಷ್ಟು ಕಿಲೋಮೀಟರ್ಸ್ ಅವರು ಪ್ರಯಾಣ ಮಾಡಿ ಬಂದರು ಅಂತ? It is approximately 2700 kilometers. 2700 ಕಿಲೋಮೀಟರ್ಸ್ ಅವರು ಪ್ರಯಾಣ ಮಾಡಿ ಬಂದರು. Okay, me and my family, my wife and my daughter, we came from Nagarthalli. ನಾವು ನಗರದಲ್ಲಿ ಇದ್ದೆ, ನಾವು ಇಲ್ಲಿ ಸೇವೆ ಮಾಡೋಕೆ ನಾವು ನಮ್ಮ ಕುಟುಂಬವಾಗಿ ಬಂದಿದ್ದೇವೆ. We traveled around 20 kilometers. ನಾವು ಒಂದು ಸುಮಾರು ಒಂದು 20 ಕಿಲೋಮೀಟರ್ಸ್ ದೂರ ನಾವು ಪ್ರಯಾಣ ಮಾಡಿ ಬಂದಿದ್ದೇವೆ. It just took for us just some 20 minutes. ಅಷ್ಟೇ, ಒಂದು 20 ನಿಮಿಷ ಆಯ್ತು ನಾವು ಅಲ್ಲಿಂದ ಇಲ್ಲಿ ಬರೋದಕ್ಕೆ. Just look at these wise men. ನೀವು ಈ ಜ್ಯೋತಿಷ್ಯರು ಪ್ರಯಾಣ ಮಾಡಿ ಬಂದ ದೂರವನ್ನು ನೋಡಿರಿ. 4 months or 6 months they traveled. 4 ರಿಂದ 6 ತಿಂಗಳು ಕಾಲ ಅವರು ಪ್ರಯಾಣದಲ್ಲಿ ಇದ್ದರು. During the day and the night. ಹಗಲು ರಾತ್ರಿ ಅವರು ಯಾವಾಗಲೂ ಪ್ರಯಾಣ ಮಾಡುವಂತರಾಗಿದ್ದರು. They faced the heat of the sun. ನೀವು ನೋಡಿದ್ರೆ ಅಲ್ಲಿ ಆ ಬಿಸಿಲ ಕಾಟವನ್ನು ಅವರು ಸಹಿಸಿಕೊಳ್ಳಬೇಕಾಯಿತು. They faced the cold of the night time. ಚಳಿಗಾಲದಲ್ಲಿ ಆ ಚಳಿಯನ್ನು ಅವರು ಸಹಿಸಿಕೊಳ್ಳಬೇಕಾಯಿತು. And it was a very risky journey because of robbers. ಆ ದಾರಿಗಳಲ್ಲಿ ಕಳ್ಳರ ಕಾಟ ಬೇರೆ ಜಾಸ್ತಿ ಆಗಿತ್ತು. ಇದೆಲ್ಲ ಅವರು ತಾಡಿ ಬರಬೇಕಾಯಿತು. It was a very risky journey. ತುಂಬಾ ಒಂದು ಕಷ್ಟಕರವಾದ ಒಂದು ಪ್ರಯಾಣ ಅದು. It was a very long journey. ತುಂಬಾ ಸಮಯ ತಗೊಳ್ಳುವ ಒಂದು ಪ್ರಯಾಣ. And why did they come? ಯಾಕೆ ಅವರು ಬಂದರು? The Bible very clearly says in Matthew chapter 2 that they came to worship the Messiah. ಇಲ್ಲಿ ನೀವು ನೋಡಿದರೆ ರಕ್ಷಕನನ್ನು ಆರಾಧಿಸುವುದಕ್ಕೋಸ್ಕರ, ರಕ್ಷಕನ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ಅವರು ಇಷ್ಟು ದೂರ ಕಷ್ಟಪಟ್ಟು ಹಾದು ಬಂದರು ಎಂದು ಸತ್ಯವೇದ ಹೇಳುತ್ತದೆ.
They came to Jerusalem. ಅವರು ಯೆರೂಸಲೇಮಿಗೆ ಬಂದರು. They met Herod and they told to Herod that we have seen the star and we have come to worship the king of the Jews. ಆ ಯೆರೂಸಲೇಮಲ್ಲಿ ಅರಸನಾಗಿದ್ದ ಹೆರೋದನ ಬಳಿಗೆ ಹೋಗಿ ಆ ಹೆರೋದನಿಗೆ ಅವರು ತಿಳಿಸ್ತಾರೆ, ಇಲ್ಲಿ ಅರಸನು ಹುಟ್ಟಿದಾನಲ್ಲ, ಅವನು ಎಲ್ಲಿ ಇದ್ದಾನೆ ಅಂತ. They took this very long journey ಅವರು ತುಂಬಾ ದೂರದಿಂದ ಬಂದಿದ್ದರು just to worship Jesus. ಯೇಸುವನ್ನು ಆರಾಧಿಸುವುದಕ್ಕೋಸ್ಕರ ಅವರು ಅಷ್ಟು ದೂರದಿಂದ ಹುಡುಕಿ ಬಂದದನ್ನು ನಾವು ನೋಡುತ್ತೇವೆ. And this journey made them witnesses to the world. ಈ ಒಂದು ಪ್ರಯಾಣ ಇಡೀ ಲೋಕಕ್ಕೆ ಒಬ್ಬ ರಕ್ಷಕನು ಹುಟ್ಟಿದರೆಂದು ಸಾಕ್ಷಿಯಾಗಿ ತಿಳಿಸುವಂತದ್ದಾಗಿರುತ್ತೆ. Because they were not the Jewish people, ಯಾಕೆಂದರೆ ಅವರು ಯಹೂದ್ಯರಲ್ಲ, but they were the non-Jewish people. ಅವರು ಅನ್ಯ ಜನಾಂಗದವರಲ್ಲಿ ಇಂದ ಬಂದವರಾಗಿದ್ದಾರೆ. Some of the churches celebrate the coming of the wise men on January 6th. ಕೆಲವೊಂದು ಸಭೆಗಳಲ್ಲಿ ಚರ್ಚಸ್ ಜಾನ್ವರಿ 6 ಅಲ್ಲಿ ಈ ಜೋಯಿಸರು ಹುಡುಕಿ ಬಂದದನ್ನು ಆಚರಿಸ್ತಾ ಇದ್ದಾರೆ. And they celebrate that God revealed himself to the Gentiles. ನೀವು ಇಲ್ಲಿ ಅವರು ಹೆಂಗೆ ಹೇಳ್ತಾರೆ ಅಂದ್ರೆ, ಅನ್ಯ ಜನರಿಗೆ ಲೋಕಕ್ಕೆ ರಕ್ಷಕರನ್ನು ಇವರು ಬಂದದ ಮುಖಾಂತರ ತಿಳಿಸಿರಂತೂ ಅದನ್ನು ಅವರು ಆಚರಿಸುವಂತರಾಗಿದ್ದಾರೆ. My dear brothers and sisters, ನನ್ನ ಪ್ರಿಯ ಸಹೋದರ ಸಹೋದರಿ, let me talk about 3 groups of people in this story. ನಾನು ಈ ಒಂದು ಕಥೆಯಲ್ಲಿ 3 ತರವಾದ ಜನರನ್ನು ನಾನು ನಿಮಗೆ ತೋರಿಸಲು ಬಯಸುತ್ತೇನೆ. Matthew chapter 2 verses 1 to 12. The first group was these wise men. ಮೊದಲನೇದಾಗಿ ಅದರಲ್ಲಿ ಬರುವವರು ಆ ಜೋಯಿಷರು. The aim of their journey was to worship Jesus. ಅವರ ಗುರಿ ಯೇಸು ಕ್ರಿಸ್ತನನ್ನು ಆರಾಧಿಸುವುದು. The second group of people were the people like Herod. ಎರಡನೇ ತರ ಜನರು ಯಾರಂತಾರೆ, Because ಅರಸನಾದ ಹೆರೋದನು. Herod was terrified when he heard that the king of the Jews was born. ಅವನು ನೀವು ಇಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಒಬ್ಬ ಅರಸನು ಹುಟ್ಟುತ್ತಾನೆ ಅಂತ ಆ ಒಂದು ಸಮಾಚಾರವನ್ನು ಅವನಿಗೆ ತಿಳಿಸುವಾಗ ಅವನು ಬಹಳ ಕಳವಳದಲ್ಲಿ ಅವನು ಕಳವಳ ಬಂದದನ್ನು ನಾವು ನೋಡುತ್ತೇವೆ. And when he was terrified, the whole Jerusalem was terrified. ಅವನು ಮಾತ್ರ ಹೆದರಿಲ್ಲ, ಅವನು ಎಲ್ಲರನ್ನೂ ಹೆದರಿಸಿಬಿಟ್ಟನು. Why? Because he was a very terrible person. ಯಾಕಂದ್ರೆ ಅವನು ಅಂತರ ಬಹಳ ಕ್ರೂರವಾದ ಒಂದು ಅರಸನು. He killed his own sons. ಅವನ ಸ್ವಂತ ಮಗನನ್ನೇ ಸಾಯಿಸಿದ ಕುರುರಿ. He killed his own wife and mother-in-law. ಅವನ ಹೆಂಡತಿ, ಅವನ ಮದರ್-ಇನ್-ಲಾ ಅತ್ತೆಯನ್ನು ಕೂಡ ಕೊಲೆ ಮಾಡಿದ ಒಂದು ಕುರೂರನು. Because he thought that they were a threat to his kingdom. ಯಾಕಂದ್ರೆ ಅವರು ಇನ್ನ ಸಿಂಹಾಸನಕ್ಕೆ ಅವರು ಖಂಡಿತವಾಗಿ ವಿರೋಧವಾಗಿ ಬರ್ತಾರೆ ಎಂದು ಅವನು ಹೆದರಿ ಅವರನ್ನು ಸಾಯಿಸಿಬಿಟ್ಟನು. Herod was calling himself as the king of the Jews. ಹೆರೋದು ತನ್ನನ್ನು ಈ ರೀತಿಯಲ್ಲಿ ಕರೆದುಕೊಳ್ಳುತ್ತಾನೆ, ನಾನು ಯಹೂದ್ಯರ ಅರಸನು. But these wise men came and asked him the question, where is the king of the Jews? ಇಲ್ಲಿ ಈ ಜೋಯಿಸರು ಬಂದವರು ಹೆರೋದನ ಬಳಿಗೆ ಹೋಗಿ ಯಹೂದ್ಯರ ಅರಸನು ಎಲ್ಲಿ ಹುಟ್ಟಿದಾನೆ ಎಂದು ಅವರು ವಿಚಾರಿಸ್ತಾರೆ, ಕೇಳುತ್ತಾರೆ. And he was terrified. ಅದನ್ನು ಕೇಳಿ ಅವನ ಕಳವಳಗೊಂಡನು. And you know that later we can see it in this chapter 2 that he even killed the children who were less than 2 years old. ಈ ಅಧ್ಯಾಯದಲ್ಲಿ ನಾವು ಮುಂದೆ ಓದುವಾಗ ಅವನ ಭಯದಿಂದ ಆ ಗಂಡು ಮಕ್ಕಳೆಲ್ಲವನ್ನು ಕ್ರೂರವಾಗಿ ಸಾಯಿಸಿದನ್ನು ನಾವು ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ. So they were the people who came to worship Jesus. ಇವರೇ ಯೇಸು ಕ್ರಿಸ್ತನನ್ನು ಆರಾಧಿಸಿಕೊಂಡು ಬಂದ ಜೋಯಿಸರು. There were people like Herod who were afraid of Jesus. ಈ ವಾಕ್ಯ ಭಾಗದಲ್ಲಿ ಮೊದಲನೇದಾಗಿ ಯೇಸು ಕ್ರಿಸ್ತನನ್ನು ಆರಾಧಿಸಿಕೊಂಡು ಬಂದ ಜೋಯಿಸರು, ಎರಡನೇದಾಗಿ ಹೆರೋದನು, ಅರಸನಾದ ಹೆರೋದನು. And there were people like the chief priests and the teachers of the law. ಆಮೇಲೆ ನೀವು ನೋಡಿದರೆ ಅಲ್ಲಿ ಮೂರನೇದಾಗಿ ಇರುವ ಒಂದು ಜನಾಂಗದವರು, ಅಲ್ಲಿ ಇರುವ ಮತ ಬೋಧಕರು. We can see them that they were in the house of or the palace of Herod. ನೀವು ನೋಡಿದರೆ ಇಲ್ಲಿ ಅವರು ಕೂಡ ಆ ಹೆರೋದನ ಅರಣ್ಮನೆಯಲ್ಲಿ ಇರುವುದನ್ನು ನಾವು ನೋಡಬಹುದು. Because when Herod asked them, where is the Messiah to be born? ಅಲ್ಲಿ ಹೆರೋದನು ಆ ಯಹೂದ್ಯರನ್ನು, ಆ ಮತಬೋಧಕರನ್ನು ಕರೆಸಿ ಅವನು ಇಲ್ಲಿ ವಿಚಾರಿಸ್ತಾನೆ, ಎಲ್ಲಿ ಯಹೂದ್ಯರ ಅರಸನು ಹುಟ್ಟುವುದೆಂದು ಸತ್ಯವೇದ ನಿಮ್ಮ ಧರ್ಮಶಾಸ್ತ್ರ ಹೇಳುತ್ತದೆ ಎಂದು ಅವನು ವಿಚಾರಿಸ್ತಾನೆ. They knew the exact prophecies. ಅವರಿಗೆ, ಯಾಕೆಂದರೆ ಅವರಿಗೆ ಎಲ್ಲ ಪ್ರವಾದನೆಗಳು ತುಂಬಾ ಸ್ಪಷ್ಟವಾಗಿ ಗೊತ್ತು. They know that what the prophet Micah had said. ಇಲ್ಲಿ ಅವರಿಗೆ ಪ್ರವಾದಿಯಾದ ಮೀಕನು ಏನು ಹೇಳಿದ್ರಿಂದ ಅವ್ರಿಗೆ ಚೆನ್ನಾಗಿ ಗೊತ್ತು. That he would be born in Bethlehem. ಯಾಕೆಂದ್ರೆ ಮೀಕನು ಹೇಳಿದನು, ಮೆಸ್ಸಿಯನು, ಈ ಲೋಕದ ಅರಸನು, ರಕ್ಷಕನು ಬೆತ್ಲೆಹೇಮಲ್ಲಿ ಹುಟ್ಟುವನೆಂದು ಪ್ರವಾದನೆಯಾಗಿ ಹೇಳಿದನು. In
Micah chapter 5 and verse 2, it is said that out of you, Bethlehem, a ruler or a shepherd will be born. ಇಲ್ಲಿ ಮೀಕನಲ್ಲಿ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ಧ್ಯಾನಿಸುವಾಗ ಬೆತ್ಲೆಹೇಮಲ್ಲಿ ಇದ್ದು ಒಬ್ಬ ಅಧಿಕಾರಿ ಅಂದ್ರೆ ಅರಸನು ಹುಟ್ಟುವನು ಎಂದು ಸತ್ಯವೇದ ಹೇಳುತ್ತದೆ. But just look at them, they were very indifferent. ನೀವು ಅಲ್ಲಿ ನೋಡಿದರೆ ಅಲ್ಲಿ ಆ ಜನರು ಬಹಳವಾಗಿ ಕಳವಳಪಟ್ಟದನ್ನು ನಾವು ನೋಡುತ್ತೇವೆ. They did not go from Jerusalem to Bethlehem to worship Jesus. ಅಲ್ಲಿ ಇರುವ ಜನರು ಯೆರೂಸಲೇಮಿಂದ ಹೊರಟು ಬೆತ್ಲೆಹೇಮಿಗೆ ಹೋಗಿ ಯೇಸುವನ್ನು ಆರಾಧಿಸುವುದಕ್ಕೆ ಅವರು ಹೋಗ್ತಾ ಇಲ್ಲ. From Jerusalem to Bethlehem it was only some 10 kilometers. ಜೆರುಸಲೇಮಿಂದ ಬೆತ್ಲೆಹೇಮ್ ಹೋಗಿ ಬರೀ 10 ಕಿಲೋಮೀಟರ್ ದೂರ. They did not go to worship Jesus. ಬಟ್ ಯೇಸು ಕರ್ತನು ರಕ್ಷಕನು ಹುಟ್ಟಿದನೆಂದು ಗೊತ್ತಾದ ಮೇಲೆ ಕೂಡ ಈ ಯಹೂದ್ಯರು ಆ ಬೋಧಕರು ಅಲ್ಲಿ ಹೋಗಿ ಯೇಸುವನ್ನು ಆರಾಧಿಸಲಿಲ್ಲ. They knew the prophecies. ಅವರಿಗೆ ಎಲ್ಲಾ ಪ್ರವಾದನೆಗಳು ಗೊತ್ತು. They knew the word of God. ಅವರಿಗೆ ಧರ್ಮಶಾಸ್ತ್ರದ ಎಲ್ಲ ವಾಕ್ಯಗಳು ಗೊತ್ತು. They knew the time and place of the birth of the Messiah. ಎಲ್ಲಿ ರಕ್ಷಕನು ಹುಟ್ಟುವನು ಆ ಸಮಯ ಆ ಕಾಲ ಆ ಸ್ಥಳ ಎಲ್ಲ ಕೂಡ ಗೊತ್ತಿದ್ರು ಕೂಡ ಅವರನ್ನು ಆರಾಧಿಸೋಕೆ ಹೋಗಿರಲಿಲ್ಲ. But they did not go to worship Jesus. ಅವರು ಯೇಸು ಕರ್ತನನ್ನು ಆರಾಧಿಸೋಕೆ ಹೋಗಿರಲಿಲ್ಲ. The wise men, they traveled 4 months, 2700 kilometers. ಈ ಜೋಯಿಸರು 6 ತಿಂಗಳು ಪ್ರಯಾಣ ಮಾಡಿ 2700 ಕಿಲೋಮೀಟರ್ ಪ್ರಯಾಣ ಮಾಡಿ ಯೇಸು ಕರ್ತನನ್ನು ಆರಾಧಿಸಲು ಬಂದರು. But these people, they could not even travel 10 kilometers. ನೀವು ನೋಡಿ ಪಕ್ಕದಲ್ಲಿ ಇರುವ ನಾವು ದೇವರನ್ನೇ ನಾವು ಆರಾಧಿಸ್ತೇವೆ ಎಂದು ಹೇಳ್ತಾ ಇರುವ ಈ ಯಹೂದಿಯರು ಯೇಸು ಕರ್ತನನ್ನು ಪಕ್ಕದಲ್ಲಿ ಇದ್ದ ಆ ಮೇಷನ್ನು ಹೋಗಿ ಆರಾಧಿಸಕ್ಕೆ ಹೋಗ್ತಾ ಇಲ್ಲ. You see, the wise men came. The one purpose in their life was to worship Jesus. ಇಲ್ಲಿ ಜೋಯಿಸರು ಯೇಸು ಕರ್ತನನ್ನು ಹುಡುಕಿ ಬಂದ ಕಾರಣ ಆತನನ್ನು ಅರಸನನ್ನು ಆರಾಧಿಸಬೇಕಂತೆ. Matthew describes that as soon as they entered the house, ನೀವು ಇಲ್ಲಿ ನೋಡಿದ್ರೆ ಮತ್ತೆ ಈ ರೀತಿ ಹೇಳ್ತಾನೆ, ಅವರು ಆ ಮನೆ ಒಳಗಡೆ ಪ್ರವೇಶ ಮಾಡಿದ ತಕ್ಷಣವೇ they saw the mother with the baby, ಅಲ್ಲಿ ಅವರು ಆ ಮಗುವನ್ನು ತಾಯಿಯನ್ನು ನೋಡಿ and they worshiped. ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರು ಆರಾಧಿಸಿದರು. In Kannada it is very clearly written that ಕನ್ನಡ they prostrated. ಅದೇ ಸಾಷ್ಟಾಂಗ ನಮಸ್ಕಾರ. ಸಾಮಾನ್ಯವಾದ ಆರಾಧನೆ ಇಲ್ಲ, ನಿಂತ್ಕೊಂಡು ಕೂತ್ಕೊಂಡಲ್ಲ, ಸಾಷ್ಟಾಂಗವಾಗಿ ಅಡ್ಡ ಬಿದ್ದು ಆರಾಧಿಸಲು ನಾವು ನೋಡುತ್ತೇವೆ. When the worship was going on in this church, ಈ ಚರ್ಚಲ್ಲಿ ಆರಾಧನೆ ನಡೀತಾ ಇರುವಾಗ I saw one mother. ನಾನು ಒಂದು ತಾಯಿಯನ್ನು ನಾನು ನೋಡಿದೆ. She prostrated and she was worshiping. ಅವರು ಆ ರೀತಿಯಲ್ಲಿ ಸಾಷ್ಟಾಂಗ ನಮಸ್ಕಾರ ಮಾಡಿ ದೇವರನ್ನು ಆರಾಧಿಸುವುದನ್ನು ನಾನು ನೋಡಿದೆ. That is what these wise men did. ಅದೇ ರೀತಿಯಲ್ಲಿ ಈ ಜೋಯಿಸರು ಸಾಷ್ಟಾಂಗ ನಮಸ್ಕಾರ ಮಾಡಿ ಯೇಸು ಕರ್ತನನ್ನು ಆರಾಧಿಸಿದರು. They prostrated and they worshipped the ಅವರು baby. ಅಡ್ಡ ಬಿದ್ದು ಆ ಯೇಸು ಕರ್ತನನ್ನು ಆ ಮಗುವನ್ನು ಆರಾಧಿಸಿದರು. They worshipped a baby, ಅವರು ಆರಾಧಿಸಿದ ಒಂದು ಮಗುವನ್ನು, a very small baby who was just born in a few days. ಚಿಕ್ಕ ಮಗು ಸ್ವಲ್ಪ ದಿವಸಗಳೇ ಆಯಿತು. ಆ ರೀತಿ ಚಿಕ್ಕ ಮಗುವನ್ನು ಆರಾಧಿಸಿದರು. And we know that later the Bible also says that they opened their treasures and they gave their gifts. ಆಮೇಲೆ ನೀವು ನೋಡಿದರೆ ಅವರು ತಂದ ಆ ಎಲ್ಲ ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟದನ್ನು ನಾವು ನೋಡ್ತೇವೆ. Okay, the Bible says that they gave the gifts of gold, frankincense and myrrh. ಸತ್ಯವೇದ ಹೇಳುತ್ತದೆ ಅವರು ಚಿನ್ನ ಧೂಪ ರಕ್ತಬೋಳಗಳನ್ನು ಕಾಣಿಕೆಯಾಗಿ ಕೊಟ್ಟರು. Okay, one historical fact. ಇದರಲ್ಲಿ ಒಂದು ಚರಿತ್ರದ ಒಂದು ಸತ್ಯ ಉಂಟು. How many wise men came? ಎಷ್ಟು ಜೋಯಿಸರು ಬಂದರು ಅಂತ ನಿಮಗೆ ಗೊತ್ತಾ? 3. Okay, the Bible does not say anything that 3 people came. ಸತ್ಯವೇದ 3 ಜನರು ಮಾತ್ರ ಬಂದರು ಎಂದು ಹೇಳ್ತಾ ಇಲ್ಲ. But based on the gifts which they gave, ಬಟ್ ಅವರು ಕೊಟ್ಟಿರುವ ಆ 3 ವಸ್ತುಗಳನ್ನು, ಆ ಗಿಫ್ಟ್ಸ್ ಉಡುಗೊರೆಗಳನ್ನು ಅವರು ಲೆಕ್ಕಿಸಿಕೊಂಡು 3 ಜನರೇ ಬಂದರು ಎಂದು ಹೇಳ್ತಾ ಇದ್ದಾರೆ. there might have been many more wise men. ಸಾಧ್ಯ ಉಂಟು ಹೆಚ್ಚು ಜೋಯಿಸರು ಅಲ್ಲಿ ಬಂದು ದೇವರನ್ನು ಯೇಸು ಕರ್ತನನ್ನು ಆರಾಧಿಸಿರಬಹುದು. And they were not normal people, they were like priests. ಅವರು ಸಾಮಾನ್ಯ ಜನರಲ್ಲ, ಅವರು ಬಂದವರು ಯಾಜಕರು. They came along with a very big group of people like soldiers and cooks. ಅವರ ಜೊತೆಯಲ್ಲಿ ಕರ್ಕೊಂಡು ಬಂದವರು ಸೈನಿಕರಾಗಿ ಅಡಿಗೆ ಮಾಡುವಂತವರು ಕೂಡ ಕರ್ಕೊಂಡು ಬಂದಿದ್ದಾರೆ. It was a very large group of people. ದೊಡ್ಡ ಗುಂಪನ್ನು ಅವ್ರ ಜೊತೆಯಲ್ಲಿ ಅವರು ಕರ್ಕೊಂಡು ಬಂದರು.
But these wise men, they came and they gave their gifts of gold, frankincense, and myrrh. ಈ ಜೋಯಿಸರು ಯೇಸು ಕರ್ತನನ್ನು ಹುಡುಕಿ ಬಂದು ಅವರು ಚಿನ್ನ, ಧೂಪ, ರಕ್ತಬೋಳವನ್ನು ಕಾಣಿಕೆಯಾಗಿ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಯೇಸುವನ್ನು ಆರಾಧಿಸಿದರು. Why did they give gold? ಯಾಕೆ ಅವರು ಚಿನ್ನವನ್ನು ಕೊಟ್ಟರು? Gold was a gift which was given to a king. ನೀವು ಚರಿತ್ರೆಯಲ್ಲಿ ನೋಡಿದರೆ ಒಂದು ಅರಸನಿಗೆ ಕೊಡುವಂತ ಒಂದು ವಸ್ತು ಏನಂದ್ರೆ ಅದು ಬಂಗಾರ. Gold is a gift which is fitting for a king. ಅದು ಅರಸರುಗಳಿಗೆ ಕೊಡುವಂತ ಉಡುಗೊರೆ ಆಗಿರುತ್ತೆ. And they recognized Jesus as the King of the Kings. ಇಲ್ಲಿ ಅವರು ಯೇಸುವನ್ನು ಅರಸನಾಗಿ ಗುರುತಿಸುವುದನ್ನು, ಅರಸನಾಗಿ ನೋಡುವುದನ್ನು ಈ ಒಂದು ಬಂಗಾರ ಕೊಡುವುದರಿಂದ ನಮಗೆ ಅರ್ಥವಾಗುತ್ತದೆ. Now, why did they give frankincense? ಯಾಕೆ ಅವರು ಧೂಪವನ್ನು ಯೇಸು ಕರ್ತನಿಗೆ ಕೊಡುತ್ತಾರೆ? Frankincense is used in worship and in prayer. ನೀವು ಆ ಧೂಪ ಎಲ್ಲಿ ನಾವು ಹಾಕುತ್ತೇವೆ? ದೇವರನ್ನು ಆರಾಧಿಸುವಾಗ. Frankincense belongs to God. ಆ ಧೂಪ ಬರೀ ದೇವರಿಗೆ ಸ್ವಂತವಾದದ್ದು, ಅವರಿಗೆ ಮಾತ್ರ ಕೊಡಲ್ಪಡುವಂತದ್ದು. So they recognize that Jesus is a priest and he is God. ಇಲ್ಲಿ ಅವರು ಬರೀ ಅರಸನಾಗಿ ಮಾತ್ರವಲ್ಲ, ಯೇಸು ಕರ್ತನನ್ನು ಮಹಾಯಾಜಕನಾಗಿಯೂ ದೇವರಾಗಿ ಅವರು ನೋಡುತ್ತಾರೆ. So they saw Jesus as a king. ಅವರು ಮೊದಲನೇದಾಗಿ ಯೇಸು ಕರ್ತನನ್ನು ಅರಸನಾಗಿ ನೋಡಿದರು. They saw Jesus as a priest. ಎರಡನೇದಾಗಿ ಯೇಸು ಕರ್ತನನ್ನು ಒಂದು ಯಾಜಕರಾಗಿ ನೋಡಿದರು. They saw him as divine. ಅವರನ್ನು ಒಂದು ದೈವಿಕವಾದ ರೀತಿಯಲ್ಲಿ ನೋಡಿದರು. That is what John says, that the word became flesh. ನೀವು ಯೋಹನನ್ನು ಮೊದಲನೇ ಅಧ್ಯಾಯ ಓದುವಾಗ ಆ ಒಂದು ವಾಕ್ಯವೇ ಅದು ಮಾಂಸ ರೂಪದಲ್ಲಿ ನರರೂಪವಾಗಿ ಬಂದದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. God became flesh. ಆ ವಾಕ್ಯವೇ ಮಾಂಸವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದ ಯೇಸು ಕರ್ತನು. And the third gift which we see, they brought myrrh. ಮೂರನೇದಾಗಿ ಇರುವ ಆ ಒಂದು ಉಡುಗೊರೆ ಏನೆಂದರೆ ರಕ್ತಬೋಳ. Myrrh was used for the burial, preparing the person for burial. ನೀವು ಅದು ತೀರಿ ಹೋದವರಿಗೆ ಅವರ ಮೇಲೆ ಹಾಕೋದಕ್ಕಾಗಿ ಉಪಯೋಗಿಸಲ್ಪಡುವುದೇ ಆ ರಕ್ತಬೋಳ. Just remember that when Jesus was crucified and when he died, ನಿಮಗೆಲ್ಲ ಗೊತ್ತು, ಯೇಸು ಕರ್ತನು ಶಿಲುಬೆಯಲ್ಲಿ ಮರಣ ಹೊಂದಿದ್ದ ಮೇಲೆ ಅವರನ್ನು ಸಮಾಧಿಯಲ್ಲಿ ಹಾಕೋದಕ್ಕೆ ಮುಂಚೆ the woman brought myrrh. ಅಲ್ಲಿರುವ ಸ್ತ್ರೀಯಂತರು ಈ ರಕ್ತಬೋಳವನ್ನು ತಂದದನ್ನು ನಾವು ನೋಡುತ್ತೇವೆ. So this myrrh represent that Jesus would die a sacrificial death. ಇಲ್ಲಿ ಈ ಒಂದು ರಕ್ತಬೋಳ ಯೇಸು ಕರ್ತನು ನಮಗಾಗಿ ಅವರು ಬಲಿಯಾಗುವರು, ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಅವರು ಬಲಿಯಾಗುವುದನ್ನು ತೋರಿಸುವಂತದ್ದಾಗಿರುತ್ತೆ. These wise men had taken the prophecies of Daniel very seriously. ಇಲ್ಲಿ ನೀವು ನೋಡಿದರೆ ಇಲ್ಲಿರುವ ಜೋಯಿಸರು ದಾನಿಯೇಲನ ಪ್ರವಾದನೆಯನ್ನು ಬಹಳ ಗಂಭೀರವಾಗಿ ತಗೊಂಡು ಆ ಪ್ರವಾದನೆಯನ್ನು ಅನುಸರಿಸಿ ಎಲ್ಲವನ್ನು ಮಾಡಿದನ್ನು ನಾವು ನೋಡುತ್ತೇವೆ. They recognized Jesus as the King of Kings. ಅವರು ಯೇಸು ಕರ್ತನನ್ನು ಅರಸನಾಗಿ ಅವರು ನೋಡಿದರು. They recognized Jesus as the high priest. ಅವರು ಯಾಜಕರಾಗಿ ಯೇಸು ಕರ್ತನನ್ನು ನೋಡಿದರು. And as divine. ದೈವಿಕ ರೀತಿಯಲ್ಲಿ. And they also recognize and they say about his sacrificial death. ಆಮೇಲೆ ಮೂರನೇದಾಗಿ ನೀವು ನೋಡಿದರೆ ಯೇಸು ಕರ್ತನು ಒಂದು ಜೀವ ಬಲಿಯಾಗಿ ನಮ್ಮ ಪಾಪಗಳಿಗಾಗಿ ಬಲಿಯಾಗಿ ಹೋಗುವುದನ್ನು, ಬಲಿಯಾಗಿ ತನ್ನನ್ನು ಅರ್ಪಿಸಲು ಬಂದವರನ್ನು ತೋರಿಸುವಂತದ್ದಾಗಿರುತ್ತೆ. The very purpose of Jesus' birth. ಯೇಸು ಕರ್ತನು ಈ ಲೋಕದಲ್ಲಿ ಹುಟ್ಟಿ ಬಂದಕ್ಕೆ ನಿಜವಾದ ಕಾರಣ ಏನಂದ್ರೆ he was born to die. ಅವರು ಹುಟ್ಟಿ ಬಂದದು ನಮಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ, ಪ್ರಾಣ ಕೊಡುವುದಕ್ಕಾಗಿ ಅವರು ಹುಟ್ಟಿ ಬಂದರು. As a sacrificial death for each and every one of us. ನಮಗಾಗಿ ಅವರು ಬಲಿಯಾಗಿ, ಜೀವ ಬಲಿಯಾಗಿ ತನ್ನನ್ನು ಅರ್ಪಿಸುವುದಕ್ಕೋಸ್ಕರ ಇಳಿದು ಬಂದ ದೇವರು. And that is why the name Jesus was given to him. ಆದ್ದರಿಂದ ಯೇಸು ಕರ್ತನಿಗೆ ರಕ್ಷಣೆ ಎಂದು ಹೆಸರು ಕೊಡಲ್ಪಟ್ಟಿದೆ. He would bring us salvation. ಅವರು ನಮಗಾಗಿ ರಕ್ಷಣೆಯನ್ನು ತಂದು ಕೊಡುವ ದೇವರು. By dying for us on the cross. ನಮಗಾಗಿ ಪ್ರಾಣ ಕೊಟ್ಟು ರಕ್ಷಣೆಯನ್ನು ತಂದುಕೊಂಡು ಕೊಡುವಂತ ದೇವರು ಎಂದು ಆ ಪದ, ಆ ನೇಮ್, ಆ ಹೆಸರು ನಮಗೆ ತಿಳಿಸುವಂತದ್ದಾಗಿರುತ್ತೆ. Do you know why we use the color red? ನಿಮಗೆ ಗೊತ್ತಾ ನಾವು ಯಾಕೆ ಈ ಕೆಂಪು ಕಲರ್ ನಾವು ಯೂಸ್ ಮಾಡ್ತೇವೆ? The color red symbolizes that Jesus would shed his blood. ಆ ಒಂದು ಬಣ್ಣ ಯೇಸು ಕರ್ತನು ನಮಗಾಗಿ ರಕ್ತವನ್ನು ಸೋರಿಸುವಂತದನ್ನು ನಮಗೆ ಸೂಚಿಸುವಂತದ್ದಾಗಿರುತ್ತೆ. And through his sacrificial death, ಅವರ ಆ ಒಂದು ಬಲಿಯ ಮುಖಾಂತರ, ತ್ಯಾಗದ ಮುಖಾಂತರ we would have the forgiveness of sins. ನಾವು ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡಿದ್ದೇವೆ. And we would have eternal life. ನಾವು ನಿತ್ಯ ಜೀವನವನ್ನು ನಾವು ಪಡೆದುಕೊಂಡಿದ್ದೇವೆ.
Let me ask you one question up here. ನಾನು ನಿಮ್ಮನ್ನು ನೋಡಿ ಒಂದು ಪ್ರಶ್ನೆ ಕೇಳೋದು ಬಯಸ್ತೇನೆ. Why do we keep a Christmas tree? ನಾವು ಯಾಕೆ ಒಂದು ಕ್ರಿಸ್ಮಸ್ ಟ್ರೀ ಮರವನ್ನು ನಾವು ಇಲ್ಲಿ ಇಟ್ಟಿದ್ದೇವೆ? Okay, it looks beautiful. ಅದು ನೋಡೋದು ತುಂಬಾ ಸುಂದರವಾಗಿದೆ. Look at it very carefully. It is pointing out towards heaven. ನೀವು ನೋಡಿದರೆ ಅದರಲ್ಲಿ ಇರುವ ತುದಿ ಸ್ವರ್ಗ ಆಕಾಶದ ಕಡೆಗೆ ಅದು ಇರುವುದನ್ನು ನಾವು ನೋಡುತ್ತೇವೆ. It is asking us or telling us that our life is for eternal life. ಅದು ಏನು ಸೂಚಿಸಿದೆ ನೋಡಿದರೆ ನಮ್ಮ ಜೀವನ ಪರಲೋಕದ ಕಡೆಗೆ ಅದು ಇರಬೇಕು, ನಮ್ಮ ಪ್ರಯಾಣ ಪರಲೋಕದ ಕಡೆಗೆ ಇರಬೇಕು ಎಂದು ಸೂಚಿಸುವುದಾಗಿರುತ್ತೆ. Everything which we use in Christmas, there is a symbolic message. ನೀವು ಕ್ರಿಸ್ಮಸ್ ಅಲ್ಲಿ ನಾವು ಬಳಸುವ ಎಲ್ಲ ಈ ಮರ ಸ್ಟಾರ್ ಎಲ್ಲ ಒಂದು ಸಂದೇಶವನ್ನು ನೀಡುವಂತದ್ದಾಗಿರುತ್ತೆ. The crib which is kept at the door, ನೀವು ಅಲ್ಲಿ ನೋಡಿದರೆ ಕ್ರೀಪ್ ಅನ್ನು ಹಾಕಿದ್ದಾರೆ. What does it symbolize? It symbolizes that God's love is forever. ಅದು ದೇವರ ಪ್ರೀತಿ ಶಾಶ್ವತ ಎಂದು ನಮಗೆ ಸೂಚಿಸುವಂತದ್ದಾಗಿರುತ್ತೆ. There is no beginning and end for God's love. ದೇವರ ಪ್ರೀತಿ ಶಾಶ್ವತವಾದ, ಅದಕ್ಕೆ ಪ್ರಾರಂಭ ಇಲ್ಲ ಅಂತ್ಯವೂ ಇಲ್ಲ. ಹಲ್ಲೆಲೂಯಾ. God's love for us is eternal. ದೇವರ ಪ್ರೀತಿ ಶಾಶ್ವತವಾದದ್ದು. And God loves each and every one of us. ಇಲ್ಲಿ ನೀವು ನೋಡಿದರೆ ಈ ದೇವರು ಎಲ್ಲರನ್ನು ಪ್ರೀತಿಸುವಂತವರಾಗಿರುತ್ತಾರೆ. John 3:16 says that God so loved the world. ನೀವು ಯೋಹಾನನ ಅಧ್ಯಾಯ 3:16 ನೋಡಿದರೆ ದೇವರು ನಮ್ಮನ್ನು ಪ್ರೀತಿಸಿದರು. It does not say that God loves the Jewish people or God loves the Christians or God loves the ಈ ವಾಕ್ಯವಾಗ ಒಂದು ಪ್ರತ್ಯೇಕವಾದ ಒಂದು ಜನಾಂಗದವರು, ಯಹೂದಿಯರು, ಕ್ರೈಸ್ತರನ್ನು ಮಾತ್ರ ಯೇಸು ಕರ್ತನು ಪ್ರೀತಿಸಿರುವುದು ಹೇಳ್ತಾ ಇಲ್ಲ. God loves every one of us. ಎಲ್ಲರನ್ನು ಪ್ರೀತಿಸ್ತಾರೆ, ದೇವರನ್ನು ಸೂಚಿಸುವಂತದ್ದಾಗಿರುತ್ತೆ. And that is why he sent his son. ಆದ್ದರಿಂದ ಅವರು ತನ್ನ ಸ್ವಂತ ಕುಮಾರನನ್ನು ನಮಗಾಗಿ ಬಲಿಯಾಗಿ ರಕ್ಷಕನಾಗಿ ಕಳಿಸುವುದನ್ನು ಆ ವಾಕ್ಯ ಭಾಗ ಸೂಚಿಸುತ್ತದೆ. God gave to each one of us. ದೇವರು ಯೇಸು ಕರ್ತನು ನಮ್ಮ ಎಲ್ಲರಿಗೋಸ್ಕರ, ಪ್ರತಿಯೊಬ್ಬರಿಗೋಸ್ಕರ ಕಳುಹಿಸಿದ್ದಾರೆ. God gave us a very great gift to each and every one of us. ನಮಗೆ ಬಹಳ ಶ್ರೇಷ್ಠವಾದ ಒಂದು ಉಡುಗೊರೆಯನ್ನು ನಮಗೆ ದಯಪಾಲಿಸಿದ್ದಾರೆ. He has given us the most precious gift of all. ಬಹಳ ಬಹುಮೂಲ್ಯವಾದ ಉಡುಗೊರೆಯನ್ನು ದೇವರು ನಮಗಾಗಿ ದಯಪಾಲಿಸಿದ್ದಾರೆ. ಅದು ಯೇಸು ಕರ್ತನು. He has given his one and only son. ಅವರು ತನ್ನ ಸ್ವಂತ ಕುಮಾರನನ್ನು ನಮಗಾಗಿ ನಮ್ಮ ರಕ್ಷಣೆಗಾಗಿ ಕಳುಹಿಸಿದ್ದಾರೆ. What can we give in response to that? ಅದಕ್ಕೆ ಬದಲಾಗಿ ನಾವು ಏನು ಕೊಡೋಕ್ಕಾಗುತ್ತದೆ? The wise men, they gave gold, frankincense and myrrh. ನೀವು ನೋಡಿದ್ರೆ ಆ ಜ್ಯೋತಿಷ್ಯರು ಯೇಸು ಕರ್ತನಿಗಾಗಿ ಬಂಗಾರ, ಧೂಪ, ರಕ್ತಗೋಳವನ್ನು ಕೊಟ್ಟರು. What can we give to Jesus? ನಮಗಾಗಿ ಪ್ರಾಣ ಕೊಡುವುದಕ್ಕಾಗಿ ಇಳಿದು ಬಂದ ರಕ್ಷಣೆಗೋಸ್ಕರ ನಾವು ಏನು ಕೊಡಬಹುದು? What is the offering that you can give to Jesus? ನಾವು ಯಾವ ರೀತಿಯ ಆ ಕಾಣಿಕೆಯನ್ನು ಯೇಸು ಕರ್ತನಿಗೆ ಈ ಒಂದು ಸಂದರ್ಭದಲ್ಲಿ ನಾವು ಕೊಡಬಹುದು? Let us look into our lives and let us see what can we give to Jesus. ನಾವು ಏನು ಕೊಡೋಕೆ ಸಾಧ್ಯ? ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ನಾವು ಪರಿಶೀಲಿಸಿ ನೋಡೋಣ. In Romans chapter 12 and verse 1. ನೀವು ರೋಮ ಬರೆದವರಿಗೆ ಅಧ್ಯಾಯ 12 ಮೊದಲನೇ ವಾಕ್ಯವನ್ನು ಓದಿರಿ. Apostle Paul is saying that, therefore my dear brothers and sisters, he is saying that offer yourselves as a living sacrifice. ಆದುದರಿಂದ ಸಹೋದರರೇ, ದೇವರ ಕಣಿಗರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳೋದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. Offer yourselves as a living sacrifice, holy and pleasing to God. ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವವಾದ ಆರಾಧನೆ. This is your true and proper worship. Let me end my preaching with a story. ನಾನು ಒಂದು ಚಿಕ್ಕ ಕಥೆಯನ್ನು ನಾನು ಹೇಳಲು ಬಯಸುತ್ತೇನೆ. There was a mother who had 3 children. ಒಂದು ತಾಯಿ 3 ಮಕ್ಕಳಿದ್ದರು. And it was her birthday. ಒಂದ್ಸರಿ ಅವರಿಗೆ ಹುಟ್ಟಿದ ಹಬ್ಬ ಬಂತು. The elder son was around 15 years old. ಕಿರಿಯ ಮಗನಿಗೆ 15 ವಯಸ್ಸು ಇತ್ತು. The second son was around 12 years old. ಎರಡನೇ ಮಗನ ಮಧ್ಯದಲ್ಲಿ ಇರೋನು 12 ವಯಸ್ಸು ಉಳ್ಳವನಾಗಿದ್ದನು. And the third son was just 6 years old. ಮೂರನೇ ಮಗನು 6 ವಯಸ್ಸು ಉಳ್ಳವನಾಗಿದ್ದನು.
The three of the children, they thought that what gift can we give to our mother on her birthday? ಆ ಮೂರು ಮಕ್ಕಳು ಆ ತಾಯಿಗೆ ಆ ಹುಟ್ಟದ ಹಬ್ಬಕ್ಕೋಸ್ಕರ ಯಾವ ರೀತಿಯ ಗಿಫ್ಟ್ ಉಡುಗೊರೆ ಕೊಡಬೇಕೆಂದು ಅವರು ಆಲೋಚನೆ ಮಾಡ್ತಾ ಇದ್ದರು. The elder son, ಆ ಹಿರಿಯ ಮಗನು ಹೇಳಿದನು, he brought a dress for his mother. ಅವನ ಮಮ್ಮಿಗೋಸ್ಕರ ಒಂದು ಒಳ್ಳೆಯ ಬಟ್ಟೆಯನ್ನು ತಂದನು. The second son, ಎರಡನೇ ಮಗನು he brought a Bible for his mother. ಅವನ ತಾಯಿಗೋಸ್ಕರ ಒಂದು ಸತ್ಯವೇದವನ್ನು ಖರೀದಿ ಮಾಡಿಕೊಂಡು ಬಂದನು. The last son, he did not know and he did not have any money also with him. ಆ ಚಿಕ್ಕ ಮಗನಿಗೆ ಏನು ತರಬೇಕೆಂದು ಗೊತ್ತಿಲ್ಲ, ಅವನ ಕೈಲಿ ಹಣವೂ ಇಲ್ಲ. He went to his mother. ಅವನ ತಾಯಿ ಬಳಿಗೆ ಹೋಗಿ He sat in front of his mother. ಆ ತಾಯಿ ಮುಂದೆ ಅವನು ಕೂತ್ಕೊಂಡು, He sat in a plate, one very big plate. ಅವನೊಂದು ಪ್ಲೇಟ್ ಮೇಲೆ ತಟ್ಟೆ ಮೇಲೆ ಅವನು ಕೂತ್ಕೊಂಡು, And he told, Mother, I don't have any gift for you, but I am giving myself to you. ಅವನು ಹೇಳಿದನು, ಅಮ್ಮ ನನಗೆ ಕೊಡೋದಕ್ಕೆ ಏನು ಇಲ್ಲ, ಬಟ್ ನಾನು ನನ್ನನ್ನೇ ನಿಮಗೋಸ್ಕರ ನಾನು ಕೊಡುತ್ತೇನೆ, ಅರ್ಪಿಸ್ತೇನೆ ಅಂತ ಹೇಳಿದರು. Romans chapter 12 and 1 says that, offer yourself as a living sacrifice, holy and pleasing to God. ಇಲ್ಲಿ ಅದೇ ರೀತಿಯಲ್ಲಿ ರೋಮ ಬರೆದಿರುವ ಅಧ್ಯಾಯ 12:1 ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾದರೆ ಪರಿಶುದ್ಧವಾಗಿ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. This is your true and proper worship. ಇದುವೇ ನಿಮ್ಮ ವಿವೇಕಪೂರ್ವವಾದ ನಿಜವಾದ ಆರಾಧನೆ. The wise men, they came to worship Jesus. ಆ ಜೋಯಿಸರು ಯೇಸು ಕರ್ತನನ್ನು ಆರಾಧಿಸುವುದಕ್ಕೆ ಬಂದರು. They became witness to the whole world. ಅವರು ಬಂದದ್ರಿಂದ ಇಡೀ ಲೋಕಕ್ಕೆ ಒಬ್ಬ ರಕ್ಷಕನು ಅರಸನು ಹುಟ್ಟಿದರಿಂದ ಅದು ಸಾಕ್ಷಿ ಕೊಡುವಂತದಾಗಿರುತ್ತೆ. And they walked in a transformed life. ಅವರು ಆಮೇಲೆ ಪರಿವರ್ತನೆ ಹೊಂದಿದ ಯೇಸುವನ್ನು ನೋಡಿದ ಮೇಲೆ ಪರಿವರ್ತನೆ ಹೊಂದಿದ ಒಂದು ಜೀವನವನ್ನು ಜೀವಿಸಿದರು ಎಂದು ನಾವು ನೋಡುತ್ತೇವೆ. Because after worshiping Jesus and after giving the gifts, they went in a different direction. ನೀವು ನೋಡಿದರೆ ಅವರು ಯೇಸು ಕರ್ತನನ್ನು ಆರಾಧಿಸಿಬಿಟ್ಟು ಅವರು ಹೋಗುವಾಗ ಬಂದ ದಾರಿಯಲ್ಲಿ ಅಲ್ಲ, ಅವರು ಬೇರೊಂದು ದಾರಿಯನ್ನು ಹಿಡಿದು ಹೋದದನ್ನು ನಾವು ಸತ್ಯವೇದದಲ್ಲಿ ನೋಡುತ್ತೇವೆ. They did not go back to their old way of life. ಅವರ ಹಳೆಯ ದಾರಿಗೆ ಹೋಗಿರಲಿಲ್ಲ, ಹಳೆಯ ಸ್ವಭಾವಗಳಿಗೆ ಹೋಗಿರಲಿಲ್ಲ. They went in the new transformed life. ಆ ಒಂದು ನೂತನವಾದ ಜೀವನ ಹೋಲಿಕೆ ಆಗಿರುವ ಒಂದು ನೂತನ ದಾರಿಯಲ್ಲಿ ಅವರು ಹಾದು ಹೋದದನ್ನು ನಾವು ನೋಡುತ್ತೇವೆ. The only purpose in their life was to worship Jesus. ಅವರ ಜೀವನದಲ್ಲಿ ಒಂದೇ ಒಂದು ಉದ್ದೇಶ, ಯೇಸು ಕರ್ತನು ಆರಾಧಿಸಬೇಕು ಎಂಬುದು. Christmas is worshiping Christ. ಕ್ರಿಸ್ಮಸ್ ಅಂದ್ರೆ ಏನು? ಯೇಸುವನ್ನು, ನಮ್ಮ ರಕ್ಷಕನನ್ನು ಆರಾಧಿಸುವುದೇ ಕ್ರಿಸ್ಮಸ್. Not only on December 25th. ಒಂದು ದಿವಸದಲ್ಲಿ ಡಿಸೆಂಬರ್ 25 ಮಾತ್ರ ಅಲ್ಲ ರೀ, every time we worship Christ. ಎಲ್ಲ ಸಮಯದಲ್ಲೂ, ಎಲ್ಲ ಕಾಲದಲ್ಲೂ, ಎಲ್ಲ ವೇಳೆಯಲ್ಲಿಯೂ ನಾವು ಯೇಸು ಕರ್ತನನ್ನು ಆರಾಧಿಸುವಂತವರಾಗಿರಬೇಕು. Let us learn this very simple lesson about Christmas. ಈ ಒಂದು ಚಿಕ್ಕ ಪಾಠವನ್ನು ನಮ್ಮ ಜೀವನದಲ್ಲಿ ನಾವು ಕಲಿತುಕೊಳ್ಳೋಣ. These wise men, they traveled very long. They took a very risky journey. ನೀವು ನೋಡಿದರೆ ಈ ಜೋಯಿಸರು ತುಂಬಾ ಕಠಿಣವಾದ ಹಾದಿಯಲ್ಲಿ ತುಂಬಾ ಸಮಯ ತಗೊಂಡು ತುಂಬಾ ದೂರ ಈ ಯೇಸುವನ್ನು ಹುಡುಕಿ ಬಂದರು. Just to worship Jesus. ಯಾಕೆ ಅಂದ್ರೆ ಅವರು ಬರೀ ಯೇಸು ಕರ್ತನನ್ನು ಆರಾಧಿಸುವುದಕ್ಕೋಸ್ಕರ. And what is the outcome? ಅವರಿಗೆ ಅದರಿಂದ ಅವರಿಗೆ ಸಿಕ್ಕಿದ್ದೇನು? Their life was blessed. ಅವರ ಜೀವನ ಆಶೀರ್ವದಿಸಲ್ಪಟ್ಟು, Their life was transformed. ಅವರ ಜೀವನ ಪರಿವರ್ತನೆ ಹೊಂದಿತು, Their life was made new. ಅವರ ಜೀವನ ಹೊಸದಾಯಿತು. They worshipped the baby Jesus. ಅವರು ಮಗುವಾಗಿರುವ ಯೇಸು ಕರ್ತನನ್ನು ಆರಾಧಿಸಿದರು. Their whole life was transformed. ಅವರು ಆರಾಧಿಸಿದ್ರಿಂದ ಅವರ ಇಡೀ ಜೀವನವು ಪರಿವರ್ತನೆ ಹೊಂದಿ ಬದಲಾಯಿತು. Christ came for each and every one of us. ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ ಇಳಿದು ಬಂದ ಲೋಕದ ರಕ್ಷಕನು. Not only for Christians. ಕ್ರಿಶ್ಚಿಯನ್ಸ್ಗೋಸ್ಕರ ಮಾತ್ರ ಬಂದವರಲ್ಲ. Not only for one caste people. ಒಂದೇ ಒಂದು ಜಾತಿಯ ಸಮೂಹದವರಿಗೆ ಮಾತ್ರ ಬಂದವರಲ್ಲ. Not only for one nation. ಒಂದು ದೇಶದಗೋಸ್ಕರ ಬಂದವರಲ್ಲ ಯೇಸು ಕರ್ತನು. He came for everyone. ಯೇಸು ಕರ್ತನು ಬಂದಿರೋದು, ಹುಟ್ಟಿರೋದು ನಮ್ಮ ಎಲ್ಲರಿಗೋಸ್ಕರ. The angel said, I bring you good news of great joy for all the people. ನೋಡಿದರೆ ಈ ಶುಭ ಸಮಾಚಾರವನ್ನು ಇಡೀ ಲೋಕದಲ್ಲಿರುವ ಎಲ್ಲರಿಗೂ ಅವನು ಯೇಸು ಕರ್ತನು ಹುಟ್ಟಿರುವ ಶುಭ ಸಮಾಚಾರವನ್ನು ಎಲ್ಲರಿಗೂ ಅವನು ತಿಳಿಸಿದನ್ನು ನಾವು ನೋಡುತ್ತೇವೆ. Let us worship this Christ every day in our life. ಆದ್ದರಿಂದ ನಾವು ಕೂಡ ನಮಗಾಗಿ ಪ್ರಾಣ ಕೊಟ್ಟಿರುವ ಆ ಯೇಸು ಕರ್ತನನ್ನು ಪ್ರತಿನಿತ್ಯ ಪ್ರತಿ ದಿವಸ ನಾವು ಆರಾಧಿಸೋಣ. He is Jesus, he is our Savior. ಅವರೇ ಯೇಸು ಕರ್ತನು, ಅವರೇ ನಮ್ಮ ರಕ್ಷಕನು. And if we worship him, our life will be transformed. ನೀವು ಯೇಸು ಕರ್ತನನ್ನು ಆರಾಧಿಸುವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ನೀವು ಬದಲಾವಣೆಗಳು, ಪರಿವರ್ತನೆಗಳನ್ನು ನೀವು ನೋಡುವಿರಿ.
I was listening to the testimony of Sister Nandini, ನಾನು ನಂದಿನಿ ಅವರು ಹೇಳಿದ ಹಂಚಿಕೊಂಡ ಸಾಕ್ಷಿಯನ್ನು ನಾನು ಕೇಳ್ತಾ ಇದ್ದೆ. and I was reminded of one Bible verse. ನನಗೆ ಒಂದು ಸತ್ಯ ವೇದ ವಾಕ್ಯವು ನನಗೆ ನೆನಪಿಗೆ ಬಂತು, ನಾನು ಅದನ್ನು ಹೇಳಲು ಬಯಸುತ್ತೇನೆ. When Jesus was born, the angels sang a song. ಯೇಸು ಕರ್ತನು ಹುಟ್ಟಿದಾಗ ನೀವು ನೋಡಿದರೆ ಸ್ವರ್ಗೀಯ ದೂತರು ಒಂದು ಹಾಡನ್ನು ಹಾಡಿದರು. Can anybody read Luke chapter 2 verses 13 and 14? ಲೂಕನ ಅಧ್ಯಾಯ 2 13 14 2 ವಾಕ್ಯಗಳನ್ನು ಓದಿರಿ. ಹಕ್ಕನೆ ಆ ದೂತನ ಸಂಗಡ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು, ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಹಲ್ಲೆಲೂಯಾ. The angels sang, "Glory to God in the highest, and on earth peace to those on whom His favor rests." ದೂತರು ಈ ರೀತಿಯಲ್ಲಿ ಹಾಡಿದರು, ಮೇಲನ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. This peace can come only from God. ಈ ಸಮಾಧಾನ, ಈ ಶಾಂತಿ ಬರೀ ದೇವರ ಕಡೆಯಿಂದ ನಮಗೆ ಸಿಗುತ್ತೆ. Jesus' title, which we also read it in Isaiah chapter 9, He is the Prince of Peace. ನೀವು ನೋಡಿದರೆ ಅವರು ಸಮಾಧಾನದ ಪ್ರಭು ಎಂದು ನಾವು ಸತ್ಯವೇದದಲ್ಲಿ ಯೆಶಾಯನು ಹೇಳುವುದನ್ನು ನಾವು ನೋಡುತ್ತೇವೆ. Only He can give us that peace. ಯೇಸು ಕರ್ತನು ಮಾತ್ರ ನಮಗೆ ಸಮಾಧಾನವನ್ನು ನೀಡಲು ಶಕ್ತನಾದವನು. The aim of our life should be to worship Christ. ನಾವು ನಮ್ಮ ಜೀವನದಲ್ಲಿ ಈ ರೀತಿಯ ಉದ್ದೇಶವನ್ನು ಇಟ್ಟುಕೊಳ್ಳಬೇಕು. ನಮಗಾಗಿ ಪ್ರಾಣ ಕೊಟ್ಟ ಯೇಸುವನ್ನು ಆರಾಧಿಸುವುದೇ ನನ್ನ ಜೀವನದ ಗುರಿ. And He will give us that peace. ಆತನೇ ನಿಮಗೆ ಸಮಾಧಾನವನ್ನು, ಸಂತೋಷವನ್ನು ಧಾರಾಳವಾಗಿ ದಯಪಾಲಿಸಿಕೊಡುವನು. May God bless us as we have heard in this word. ಈ ವಾಕ್ಯಗಳ ಮುಖಾಂತರ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಆಮೆನ್. ಥ್ಯಾಂಕ್ ಯು ಸರ್. ಈ ಸುಂದರವಾದ ಸಮಯದಲ್ಲಿ ದೇವರ ಮಧ್ಯದಲ್ಲಿ ಮಾತನಾಡಿದರು. ಈ ಜೋಯಿಸರು ಬಹಳ ಕಷ್ಟಪಟ್ಟು ದೂರದಿಂದ ಪ್ರಯಾಣ ಮಾಡಿ ಬಂದು, ಅವ್ರು ಬಂದದಿಗೆ ಒಂದೇ ಒಂದು ಕಾರಣ ಏನು? ದೇವರನ್ನು ಆರಾಧಿಸಿ. ಆಮೇಲೆ ಬರೀ ಅವರು ಯಹೂದಿಯರಲ್ಲ, ಅವರು ಅನ್ಯ ಜನಾಂಗದವರು. ಅವರು ಕೂಡ ಈ ರಕ್ಷಕನ ಹುಟ್ಟಿದನ್ನು ಹುಡುಕಿ ಬಂದು ಅವರನ್ನು ಆರಾಧಿಸಿದರು. ಆರಾಧಿಸಿದ್ರಿಂದ ಅವರ ಜೀವನದಲ್ಲಿ ಬದಲಾವಣೆ. ಅವರು ಬಂದ ದಾರಿಯಲ್ಲಿ ಹೋಗದೆ, ತಿರುಗಿ ಹೋಗದೆ ಹೊಸ ದಾರಿಯಲ್ಲಿ ಹೋದರು. ನಮ್ಮ ಜೀವನದಲ್ಲಿ ಕೂಡ ಯೇಸು ಕರ್ತನನ್ನು ಕ್ರಿಸ್ಮಸ್ ಆಚರಿಸಿದರೆ ಬರೀ ಸ್ವೀಟ್ಸ್ ಅನ್ನು ಹಂಚಿಕೊಳ್ಳುವುದು, ಹೊಸ ಬಟ್ಟೆಗಳನ್ನು ಹಾಕಿಕೊಳ್ಳುವುದರಲ್ಲಿ ಯೇಸು ಕರ್ತನನ್ನು ಧರಿಸಿಕೊಳ್ಳುವುದು. ಹಲ್ಲೆಲೂಯಾ. ಅದೇ ನಿಜವಾದ ಪರಿವರ್ತನೆ. ಯೇಸು ಕರ್ತನನ್ನು ಧರಿಸಿಕೊಳ್ಳುವುದು, ಯೇಸು ಕರ್ತನ ಹಾಗೆ ಬದುಕುವುದು. ಆದುದರಿಂದ ನಾವು ಕೂಡ ಬರೀ ನಮ್ಮ ಹಳೆಯ ರೀತಿಯಲ್ಲಿ ಬದುಕುವುದಲ್ಲ, ಯೇಸು ಕರ್ತನು ನಮ್ಮ ಜೀವನದಲ್ಲಿ ಹುಟ್ಟಿದ ಮೇಲೆ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಬರಬೇಕು. ನಾವು ಪ್ರೀತಿಯನ್ನು ಹಂಚಿಕೊಂಡು ಪರಿಶುದ್ಧರಾಗಿ ದೇವರ ಮಕ್ಕಳಾಗಿ ಬದುಕಬೇಕು. ಆ ರೀತಿಯಲ್ಲಿ ಜೋಯಿಸರು ಒಂದು ದಾರಿಯಲ್ಲಿ ಬಂದವರು ಹಳೆ ದಾರಿಯನ್ನು ಬಿಟ್ಟು ಹೊಸ ದಾರಿಯಲ್ಲಿ ಅವರು ಹೊರಟು ಹೋದುದನ್ನು ನಾವು ನೋಡುತ್ತೇವೆ. ಆ ರೀತಿಯಲ್ಲಿ ನಾವು ಕೂಡ ಪ್ರತಿನಿತ್ಯ ದೇವರೊಂದಿಗೆ ನಡೆದು ಆರಾಧಿಸುತ್ತಾ, ವಾಕ್ಯವನ್ನು ಧ್ಯಾನಿಸುತ್ತಾ ನೂತನ ಜೀವನ ನಡೆದಲ್ಲ. ಅವರು ತನ್ನನ್ನು ಯಾವ್ದರಲ್ಲಿ ಬಲಿಯಾಗಿ ಕೊಟ್ಟರು? ಸಜೀವ ಯಜ್ಞ ಬಲಿಯಾಗಿ. ಆ ರೀತಿಯಲ್ಲಿ ನಾವು ನಮ್ಮ ಪ್ರಾಣಾತ್ಮ ಶರೀರವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡಬೇಕು. ಹಲ್ಲೆಲೂಯಾ. ಆ ರೀತಿಯಲ್ಲಿ ಒಪ್ಪಿಸಿಕೊಟ್ಟು ಪ್ರತಿನಿತ್ಯ ನಾವು ಅವರೊಂದಿಗೆ ಬದುಕಿದರೆ ನಮ್ಮ ಜೀವನದಲ್ಲಿ ಪರಿವರ್ತನೆ ಮಾತ್ರ ಅಲ್ಲ, ಸಮಾಧಾನಕರವಾದ ಜೀವನ ಜೀವಿಸುವೆವು, ಚಿಂತರಹಿತ ಜೀವನ ಜೀವಿಸುವೆವು, ಆಶೀರ್ವಾದ ಹೊಂದಿದ ಜೀವನ ಜೀವಿಸುವುದು. ನಾವು ಕೈ ಇಟ್ಟು ಮಾಡುವ ಎಲ್ಲ ಕೆಲಸಗಳಲ್ಲೂ ದೇವರ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಕೊಡುವಂತನಾಗಿರು. ನೀವು ಮಾಡ್ತಾ ಇರುವ ಕೆಲಸ, ಓದುತ್ತಾ ಇರುವ ಕಾರ್ಯಗಳು, ಬಿಸ್ನೆಸ್, ಮನೆ ಕಾರ್ಯಗಳು ಎಲ್ಲದರಲ್ಲಿ ಆಶೀರ್ವಾದ. ಒಂದೇ ಒಂದು, ಯೇಸುವಿಗೆ ನೀವು ನಿಮ್ಮನ್ನು ಸ್ವಂತ ರಕ್ಷಕರಾಗಿ ಸ್ವೀಕರಿಸಿ ಒಪ್ಪಿಸಿಕೊಟ್ಟು ಆರಾಧಿಸಿರಿ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು, ಬೃಹತ್ ಕಾರ್ಯಗಳನ್ನು ಮಾಡುವ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ರೆವರೆಂಡ್ ವೆಂಕಟೇಶ್ ಬ್ರದರ್. ತುಂಬಾ ಸುಂದರವಾದ ಒಂದು ವಾಕ್ಯವನ್ನು ತುಂಬಾ ಆಳವಾಗಿ ಅವ್ರ ಮುಖಾಂತರ ದೇವರು ಮಾತನಾಡಿದರು. ಬರೀ ಬರುತ್ತೇವೆ, ವಾಕ್ಯವನ್ನು ಕೇಳುತ್ತೇವೆ, ಹೋಗುತ್ತೇವೆ, ನೆಕ್ಸ್ಟ್ ವೀಕ್ ಇನ್ನೊಂದು ಸಂದೇಶ, ಹಂಗೆ ಇಲ್ಲ ರೀ. ಈ ವಾಕ್ಯ ಭಾಗ ನಿಮ್ಮ ಹೃದಯ ಹಲಗೆಯಲ್ಲಿ ಬರೆಯಲ್ಪಡಲಿ, ಪ್ರತಿನಿತ್ಯ ಧ್ಯಾನಿಸಿರಿ. ಈ ವಾಕ್ಯವನ್ನು ಅನುಸರಿಸಿ ಬದುಕಿ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದಿಕೊಳ್ಳಿ.
ದೇವರು ನಿಮ್ಮನ್ನು ಈ ವಾಕ್ಯ ಮುಖಾಂತರ ಆಶೀರ್ವದಿಸಲಿ. ಬನ್ನಿ ನಾವು ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ತಂದೆಯೇ, ಸುಂದರವಾದ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸೇವಕನ ಮುಖಾಂತರ ನೀವು ಮಾತನಾಡೋದಕ್ಕೆ ಇರಬೇಕಾಗಿ ಸ್ತೋತ್ರ. ದೇವರೇ, ನಮ್ಮ ಪ್ರಯಾಣ ನಿಮ್ಮ ಕಡೆ ಇರಲಿ. ನಾವು ನಿಮ್ಮ ಕಡೆ ಬಂದು ನಿಮ್ಮ ಪಾದದಲ್ಲಿ, ನಿಮ್ಮ ಪ್ರಸನ್ನತೆಯಲ್ಲಿ ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ನಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟು ಅಪ್ಪ ನಿಮಕ್ಕಾಗಿ ಅಪ್ಪ ಹಲ್ಲೆಲೂಯ, ನೀವು ನಮಗೆ ಪ್ರಾಣ ಕೊಟ್ಟೋದಕ್ಕಾಗಿ ನಾವು ಹಲ್ಲೆಲೂಯ ನಮ್ಮ ರಕ್ಷಣೆ ಹೊಂದಿದ ಆ ಕೃಪೆಗಾಗಿ ನಿಮಗೋಸ್ಕರ ಬದುಕುವ ಕೃಪೆಯನ್ನು ನೀವು ಪ್ರತಿಯೊಬ್ಬರಿಗೂ ನಮಗೂ ದಯಪಾಲಿಸಿಕೊಡಬೇಕು ಎಂದು ನಾವು ಪ್ರಾರ್ಥಿಸ್ತೇನೆ. ಈ ವಾಕ್ಯ ನಮಗೆ ಹೇಳಿಕೊಟ್ಟ ಹಾಗೆ ನಾವು ಸಂಪೂರ್ಣವಾಗಿ ಪ್ರತಿನಿತ್ಯ ಒಪ್ಪಿಸಿಕೊಟ್ಟು ನಿಮ್ಮನ್ನು ಆರಾಧಿಸುವರಾಗಿ ಅಪ್ಪ ನಿಮ್ಮ ಹಲ್ಲೆಲೂಯ ವಾಕ್ಯವನ್ನು ಅನುಸರಿಸಿ ಸಜೀವ ಯಜ್ಞ ಬಲಿಯಾಗಿ ಅಪ್ಪ ಪರಿಶುದ್ಧ ಒಂದು ಜೀವನ ಜೀವಿಸಿ ಪ್ರೀತಿಯನ್ನು ನಾವು ಹಲ್ಲೆಲೂಯ ಹಂಚಿಕೊಂಡು ನಿಮಕ್ಕಾಗಿ ಬದುಕುವಂಥ ಕೃಪೆಯನ್ನು ನೀವು ನಮಗೆ ನೀಡಬೇಕು ಎಂದು ನಾನು ಪ್ರಾರ್ಥಿಸ್ತೇನೆ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರಿಗೂ ಹಲ್ಲೆಲೂಯ ನೀವು ಹಲ್ಲೆಲೂಯ ಈ ರೀತಿಯ ಆಶೀರ್ವಾದವನ್ನು ಕೊಟ್ಟು ಸಾಕ್ಷಿಯಾಗಿ ನಿಲ್ಲಿಸಿ ಅವರನ್ನು ಹಲ್ಲೆಲೂಯ ಹೆಚ್ಚಿಸಬೇಕು, ಅವರ ಅಭಿವೃದ್ಧಿ ಹೊಂದಿ ಸಾಕ್ಷಿಯಾಗಿ ಬದುಕುವಂಥ ಕೃಪೆಯನ್ನು ನೀಡಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇನೆ ಪ್ರೀತಿಯ ತಂದೆಯೇ, ಆಮೇನ್.